ಹಾಯ್ ಹೆಲೋ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ಹಾಗೆ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆನ ಯಾರು ಬರಿತಾ ಇದ್ರಿ ತಮಗೆಲ್ಲ ಈ ಒಂದು ವಿಡಿಯೋದ ಮೂಲಕ ಸಾಮಾನ್ಯ ಜ್ಞಾನ ಹಾಗೂ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳಿರ್ಬೋದು, EVSಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು ಎಲ್ಲ ಈ ಒಂದು ವಿಡಿಯೋದಲ್ಲೇ ನೋಡ್ತಾ ಹೋಗೋಣ. ಪ್ರಮುಖವಾಗಿ ನಾವು ಇವತ್ತು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂದ್ರೆ ಆದರ್ಶ ವಿದ್ಯಾಲಯಗಳಲ್ಲಿ ಕೇಳುವಂಥ 10 ಅಂಕಕ್ಕೆ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯಲ್ಲಿ 10 ಅಂಕಗಳಿಗೆ ಸಾಮಾನ್ಯ ಜ್ಞಾನ ಪ್ರಶ್ನೆಗಳಿರ್ತವೆ. ಹಾಗಾಗಿ ಪ್ರಮುಖವಾಗಿ ನಾವು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥ ವೀಡಿಯೋಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಿಮಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಹಾಗೆ ಲೈವ್ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗಾದರೆ ಬನ್ನಿ ಶುರು ಮಾಡೋಣ ವಿದ್ಯಾರ್ಥಿಗಳೇ. ಮೊದಲನೇದಾಗಿ ನೋಡಿ, ಭಾರತದಲ್ಲಿರುವ ಜಗತ್ತಿನ ಅತ್ಯಂತ ದೊಡ್ಡ ನದಿ ದ್ವೀಪವಾದ ಮಜಾಲಿ ಇರುವುದು ಈ ನದಿಯಲ್ಲಿ. ಇಲ್ಲಿ ಮಜಾಲಿ ಅನ್ನುವಂಥದ್ದು ಯಾವ ನದಿಯಲ್ಲಿ ಇದೆ ಅಂತ ಬೋರ್ನಿಯಾ, ಬ್ರಹ್ಮಪುತ್ರ, ಶರಾವತಿ, ಸಿಂಧು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಬ್ರಹ್ಮಪುತ್ರ ನದಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ, ಇತ್ತೀಚೆಗೆ ಹೊಸ ಹೆಸರು ಪಡೆದದನ್ನು ಸೂಚಿಸುವ ಸರಿಯಾದ ಜೋಡಿ ಯಾವುದು? ಇತ್ತೀಚೆಗೆ ಯಾವುದೋ ಸಾಮಾನ್ಯವಾಗಿ ಇದು ನೋಡಿ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಮೊದಲೇ ಗುಲ್ಬರ್ಗ ಈಗ ಕಲಬುರಗಿ ಅಂತ ಕರೀತಾರೆ. ಮೊದಲೇನಂತ ಕರಿತಾ ಇದ್ರು? ಗುಲ್ಬರ್ಗ ಅಂತ ಕರಿತಾ ಇದ್ರು, ಈಗ ಕಲಬುರಗಿ ಅಂತೇಳಿ ಈಗ ಕರೀತಾ ಇದ್ದಾರೆ. ಹಾಗಾಗಿ ಆಪ್ಷನ್ ಸಿ, ಎರಡನೇದಕ್ಕೆ ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ, ಧರ್ಮಸ್ಥಳ ಮಂಜುನಾಥ ಮೇಲುಕೋಟೆ ಯಾವುದಕ್ಕೆ ಪ್ರಸಿದ್ಧಿ? ಅಂದರೆ ಧರ್ಮಸ್ಥಳದಲ್ಲಿ ಮಂಜುನಾಥ ದೇವರು ನಾವು ಪ್ರಸಿದ್ಧವಾಗಿ ನೋಡ್ಬೋದು. ಮೇಲುಕೋಟೆ ಯಾವ ಪ್ರಸಿದ್ಧ ಅಂತ, ಯಾವುದಕ್ಕೆ ಅಥವಾ ಯಾವ ದೇವರಲ್ಲಿ ಪ್ರಸಿದ್ಧ ಅಂತ ಕೇಳಿದ್ದಾರೆ. ಬಾಹುಬಲಿ, ಚಂದ್ರಲಾಪ ಪರಮೇಶ್ವರ, ಮಹದೇಶ್ವರ, ಚೆಲುವನಾರಾಯಣ ಅಂತ ಇದೆ ನೋಡಿ. ಮೇಲುಕೋಟೆ ಚೆಲುವನಾರಾಯಣ, ಆಪ್ಷನ್ ಡಿ ಸರಿಯಾದ ಉತ್ತರ. ಅಬ್ಬೆ ಜಲಪಾತವಿರುವಂತಹ ಜಿಲ್ಲೆ ಯಾವುದು? ಬೆಳಗಾವಿ, ಕೊಡಗು, ಮೈಸೂರು, ಶಿವಮೊಗ್ಗ ಅಂತ ಕೊಟ್ಟಿದ್ದಾರೆ. ಅಬ್ಬೆ ಜಲಪಾತ ಇರುವಂತಹ ಸ್ಥಳ ಕೇಳಿದಾಗ ಆಪ್ಷನ್ ಬಿ, ಕೊಡಗು ಸರಿಯಾದ ಉತ್ತರ. ಕೊಡಗು ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ, ಅಮೇರಿಕಾದ ಹಕ್ಕಿ ಕಾಲು ಆಕಾರ ನದಿ ಮುಖಜ ಭೂಮಿ ಯಾವುದು? ಟೈಬರ್, ವಿಸಿಸಿಪಿ ಅಥವಾ ವಿಸಿಪಿಸಿ ಅಂತ ಕರೀತಾರೆ, ನರ್ಮದಾ, ಗಂಗಾ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಿಸಿಪಿಸಿ ಅಥವಾ ವಿಸಿಸಿಪಿ ಅಂತ ಕರೀತಾರೆ. ಓಕೆನಾ. ನೆಕ್ಸ್ಟ್ ನೋಡಿ, ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥ ದೇಶ ಯಾವುದು? ಭಾರತ, ಚೀನಾ, ಕೊರಿಯಾ, ಥಾಯ್ಲೆಂಡ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಚೀನಾ. ಆದರೆ ಸದ್ಯಕ್ಕೀಗ ಭಾರತವು ಸಹ ಅತಿ ಹೆಚ್ಚು ಸುಮಾರು 140ಕ್ಕೂ ಹೆಚ್ಚು ಕೋಟಿಯನ್ನು ಜನಸಂಖ್ಯೆಯನ್ನು ದಾಟಿದೆ ಭಾರತದಲ್ಲಿ. ಹಾಗಾಗಿ ಇದು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳಾಗಿರೋದ್ರಿಂದ ಆವಾಗ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥ ದೇಶ ಚೀನಾ ಆಗಿತ್ತು ವಿದ್ಯಾರ್ಥಿಗಳು. ಓಕೆನಾ. ನೆಕ್ಸ್ಟ್ ನೋಡಿ, ಶಾಂತಿ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದವರು ಯಾರು? ಸರ್ ಸಿ ವಿ ರಾಮನ್, ಕೈಲಾಸ ಸತ್ಯಾರ್ಥಿ, ಮದರ್ ತೆರೇಸಾ, ಡಾಕ್ಟರ್ ಅಮರ್ತ್ಯ ಸೇನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಮದರ್ ತೆರೇಸಾ ಸರಿಯಾದ ಉತ್ತರ. ಮದರ್ ತೆರೇಸಾ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಭಾರತದ ಮೊದಲ IPS ಅಧಿಕಾರಿ ಯಾರು ಅಂತ ಕೇಳಿದ್ದಾರೆ. ಭಾರತದ ಮೊದಲ IPS ಅಧಿಕಾರಿ ಕಿರಣ್ ಬೇಡಿ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ವಿಶ್ವ ಮಾನವ ಹಕ್ಕುಗಳ ದಿನ ಅಂತ ಯಾವಾಗ ಕರೀತಾರೆ? ಜನವರಿ 25, ಡಿಸೆಂಬರ್ 7, ವಿಶ್ವ ಸಂಸ್ಥೆಯ ದಿನ ಅಥವಾ ಡಿಸೆಂಬರ್ 10 ಅಂತ ಕೇಳಿದ್ದಾರೆ. ವಿಶ್ವ ಮಾನವ ಹಕ್ಕುಗಳ ದಿನ ಅಂತೇಳಿ ಯಾವಾಗ? ಆಪ್ಷನ್ ಡಿ, ಡಿಸೆಂಬರ್ 10 ವಿಶ್ವ ಮಾನವ ಹಕ್ಕುಗಳ ದಿನ ಅಂತೇಳಿ ಕರೀತಾರೆ. ಓಕೆ, ನೆಕ್ಸ್ಟ್ ನೋಡಿ, ಭಾರತದ ಮೊದಲ ಫೀಲ್ಡ್ ಮಾರ್ಷಲ್ ಯಾರು? ಮಾಣಿಕ್ ಶಹಾ, ತೇನ್ ಸಿಂಗ್, ಮಿಹಿರ್ ಸೇನ್, H.J. ಕಾನಿಯಾ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಎ, ಮಾಣಿಕ್ ಶಹಾ. ಇವರನ್ನು ಭಾರತದ ಮೊದಲ ಫೀಲ್ಡ್ ಮಾರ್ಷಲ್ ಅಂತ ಕರೀತಾರೆ, ಮಾಣಿಕ್ ಶಹಾ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಶ್ರೀಕೃಷ್ಣನ ಭಕ್ತೆ ಯಾರಾಗಿದ್ದರು? ಅಕ್ಕ ಮಹಾದೇವಿ, ಸೀತೆ, ದಮಯಂತಿ, ಮೀರಾಬಾಯಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮೀರಾಬಾಯಿ. ಹಾಗಾದರೆ ಕಲಿಯುಗದ ರಾಧಾ ಅಂತ ಯಾರನ್ನು ಕರಿತಾ ಇದ್ರು? ಇದಕ್ಕೆ ಆನ್ಸರ್ನ ಕಮೆಂಟ್ ಮಾಡಿ. ಕಲಿಯುಗದ ರಾಧಾ ಅಂತ ಯಾರನ್ನು ಕರಿತಾ ಇದ್ರು? ಇದನ್ನು ಆನ್ಸರ್ನ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ. ನೆಕ್ಸ್ಟ್ ನೋಡಿ, ಜೈನರ ಕಾಶಿ ಯಾವುದು? ಬಾದಾಮಿ, ಮೂಡಬಿದರೆ, ಐಹೊಳೆ, ಪಟ್ಟದಕಲ್ಲು. ಜೈನರ ಕಾಶಿ ಆಪ್ಷನ್ ಬಿ, ಮೂಡಬಿದರೆ ಸರಿಯಾದ ಉತ್ತರ. ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು? ಏಡಿ, ತಿಮಿಂಗಲ, ಡಾಲ್ಫಿನ್, ನೀರಾನೆ ಅಂತ ಇದೆ. ಇದಕ್ಕೆ
ಸರಿಯಾದ ಉತ್ತರ ಆಪ್ಷನ್ ಸಿ ಡಾಲ್ಫಿನ್. ಓಕೆ, ನೆಕ್ಸ್ಟ್ ನೋಡಿ, ವಾಜಪೇಯಿ ಸಮಾಧಿ ಅಥವಾ ವಾಜಪೇಯಿ ಅಟಲ್ ಬಿಹಾರಿ ವಾಜಪೇಯಿ ಇವರ ಸಮಾಧಿ ಇರುವಂಥ ಸ್ಥಳ ಯಾವುದು? ಏಕತಾ ಸ್ಥಳ, ಸ್ಮೃತಿ ಸ್ಥಳ, ಸಮತಾ ಸ್ಥಳ, ಚೈತ್ರ ಭೂಮಿ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಮೃತಿ ಸ್ಥಳ ಸರಿಯಾದ ಉತ್ತರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಬಳ್ಳಾರಿ ಜಿಲ್ಲೆಯಲ್ಲಿ ನಡೆಯುವ ಉತ್ಸವ ಯಾವುದು? ದಸರಾ ಉತ್ಸವ, ಕರಗ ಉತ್ಸವ, ನವರಸಪುರ ಉತ್ಸವ, ಹಂಪಿ ಉತ್ಸವ. ಬಳ್ಳಾರಿ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ನಾವು ಕಲ್ಲಿನ ರಥವನ್ನು ಕಾಣ್ತೀವಿ. ಇಲ್ಲಿ ಆಪ್ಷನ್ ಡಿ ಹಂಪಿ ಉತ್ಸವ ಬಳ್ಳಾರಿಯಲ್ಲಿ ನಡೀತದೆ. ಚಾಕ್ಲೇಟ್ ತಯಾರಿಸಲು ಬಳಸುವಂತಹ ಹಣ್ಣು ಯಾವುದು? ಚಾಕ್ಲೇಟ್ ತಯಾರಿಸಲು ಬಳಸುವಂತಹ ಹಣ್ಣು, ಇದಕ್ಕೆ ಆಪ್ಷನ್ ಎ ಬಂದುಬಿಟ್ಟು ಹುಣಸೆ, ಬೋರೆ ಹಣ್ಣು, ಕೋಕೋ, ದ್ರಾಕ್ಷಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೋಕೋ ಹಣ್ಣು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಅಭಿಮನ್ಯುವಿನ ಮಗ ಯಾರು? ಮಗ ಪರೀಕ್ಷಿತ, ಧೀರಜ, ವಾಯು, ದಿಗ್ಗಜ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಎ ಪರೀಕ್ಷಿತ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಜಕಣಾಚಾರಿ ಒಬ್ಬ ಶಿಲ್ಪಿ, ರಾಜ, ನೇಕಾರ, ಬಾಣಸಿಗ ಅಂತ ಕೇಳಿದರೆ ಅಮರ ಶಿಲ್ಪಿ ಜಕಣಾಚಾರಿ ಅಂತ ಹೇಳ್ತೀವಲ್ಲ, ಆಪ್ಷನ್ ಎ ಶಿಲ್ಪಿ ಸರಿಯಾದ ಉತ್ತರ. ಭಾರತದಲ್ಲಿ ಮೊದಲ ಮಹಾ ಚುನಾವಣೆ ನಡೆದದ್ದು 51, 52, 47, 48ರಲ್ಲಿ, 49, 50, 48, 49 ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 51, 52. ನೆಕ್ಸ್ಟ್ ನೋಡಿ, ಒಂಟೆಗಳು ಇರುವ ಆವಾಸ ಯಾವುದು? ಅರಣ್ಯ ಆವಾಸ, ಮರುಭೂಮಿ ಆವಾಸ, ಜಲ ಆವಾಸ, ಹುಲ್ಲುಗಾವಲು ಆವಾಸ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಮರುಭೂಮಿ ಆವಾಸ. ಅಂದರೆ ಮರುಭೂಮಿಯಲ್ಲಿ ನಾವು ಸಾಮಾನ್ಯವಾಗಿ ಒಂಟೆಗಳನ್ನು ಕಾಣ್ತೀವಿ. ಇದನ್ನು ಮರುಭೂಮಿಯ ಹಡಗು ಅಂತಲೂ ಸಹ ಕರಿತೀವಿ. ಒಂಟೆಗಳನ್ನು ಮರುಭೂಮಿಯ ಹಡಗು ಅಂತಲೂ ಸಹ ಕರಿತೀವಿ, ನೆನಪಿರಲಿ. ಓಕೆ, ನೆಕ್ಸ್ಟ್ ನೋಡಿ, ಸಸ್ಯದ ಆಕರ್ಷಣೀಯ ಸಂತಾನೋತ್ಪತ್ತಿಯ ಭಾಗ ಯಾವುದು? ಕಾಂಡ, ಬೇರು, ಎಲೆ, ಹೂವು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹೂವು ಸರಿಯಾದ ಉತ್ತರ. ಇದು ಆಕರ್ಷಣೀಯ ಭಾಗ ಆಗಿದೆ. ಕರ್ನಾಟಕದಲ್ಲಿ ಈ ಕೆಳಗಿನವುಗಳಲ್ಲಿ ಪಶ್ಚಿಮದ ಕಡೆಗೆ ಹರಿಯುವಂತಹ ನದಿ ಯಾವುದು? ನೋಡಿ ವಿದ್ಯಾರ್ಥಿಗಳು, ಇದು 4 ಮತ್ತು 5ನೇ ತರಗತಿಯಲ್ಲಿ ಸರಿಯಾಗಿ ನೀವು ಪರಿಸರ ಅಧ್ಯಯನ ವಿಷಯನ ಓದ್ಕೊಂಡ್ರೆ ಇದರೊಳಗೆ ಪೂರ್ವಕ್ಕೆ ಹರಿಯುವಂಥ ನದಿಗಳು, ಪಶ್ಚಿಮಕ್ಕೆ ಹರಿಯುವಂಥ ನದಿಗಳನ್ನು ಸರಿಯಾಗಿ ಕೊಟ್ಟಿದ್ದಾರೆ, ಡಿಟೇಲ್ ಆಗಿ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಳ್ಳಿ. ಕರ್ನಾಟಕದಲ್ಲಿ ಈ ಕೆಳಗಿನವುಗಳಲ್ಲಿ ಪಶ್ಚಿಮದ ಕಡೆಗೆ ಹರಿಯುವಂತಹ ನದಿ ಯಾವುದು ಅಂತ ಕೇಳಿದಾಗ ಆಪ್ಷನ್ ಡಿ ಸರಿಯಾದ ಉತ್ತರ, ಲಕ್ಷ್ಮಣ ತೀರ್ಥ. ಯಾವ ಪರ್ವತ ಶ್ರೇಣಿಗಳು ತೇತೈಸ್ ಸಮುದ್ರವಿದ್ದಲ್ಲಿ ನಿರ್ಮಾಣವಾಗಿವೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಹಿಮಾಲಯ ಸರಿಯಾದ ಉತ್ತರ. ಭಾರತ, ಚೈನಾ ಮತ್ತು ಮೈನ್ಮಾರ್ 3 ದೇಶಗಳ ಸಂಧಿ ಸ್ಥಾನದಲ್ಲಿ ರೂಪಿತವಾದ ಪರ್ವತ ಕಣಿವೆ ಯಾವುದು? ನಾಥುಲಾ, ಜಿಲಿಪ್ಲಾ, ಭೂಮ್ಡಿಲಾ, ಡೀಪು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ನೋಡಿ ಆಪ್ಷನ್ ಡಿ ಡೀಪು ಸರಿಯಾದ ಉತ್ತರ. ಓಕೆನಾ, ಆಪ್ಷನ್ ಡಿ. ಓಕೆ, ನೆಕ್ಸ್ಟ್ ನೋಡಿ, ಭಾರತವು ಸ್ಥಳೀಯ ಕಾಲಮಾನ ನಿರ್ಧಾರವಾಗಿರುವುದು ಇದರ ಆಧಾರದ ಮೇಲೆ 0 ಡಿಗ್ರಿ ರೇಖಾಂಶ, 23 ಉತ್ತರ ರೇಖಾಂಶ, 8 ಡಿಗ್ರಿ ಉತ್ತರ ರೇಖಾಂಶ, 82 ಪೂರ್ವ ರೇಖಾಂಶ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 82 ಪೂರ್ವ ರೇಖಾಂಶ ಸರಿಯಾದ ಉತ್ತರ. ಭಾಳ ಇಂಪಾರ್ಟೆಂಟ್ ಕ್ವಶನ್ ವಿದ್ಯಾರ್ಥಿಗಳೇ, ಸರಿಯಾಗಿ ನೋಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡಿ, ನಿಮಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ನವೋದಯ, ಮೊರಾರ್ಜಿ, ಸೈನಿಕ ಶಾಲೆ, ಆಳ್ವಾಸ್ ಈ ಥರ ಎಲ್ಲ ಎಕ್ಸಾಮ್ಸ್ಗಳ ಒಂದು ಪೂರ್ವ ತಯಾರಿಗೆ ಹಾಗೆ ಒಂದು ಉಚಿತ ಲೈವ್ ಕ್ಲಾಸ್ಗಳನ್ನು ನೋಡಬೇಕು ಅಂತಂದ್ರೆ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ಕೊಟ್ಟಿರುವ ಸಂಕೇತ ಬಳಸಿ ಜಲಾಶಯಗಳನ್ನು ಅವುಗಳ ನದಿಗಳೊಂದಿಗೆ ಸರಿಯಾಗಿ ಹೊಂದಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಜಲಾಶಯಗಳನ್ನು ಒಂದು ಕಡೆಯನ್ನು ಕೊಟ್ಟಿದ್ದಾರೆ ನೋಡಿ, ಹಾಗೆ ನದಿಗಳನ್ನು ಕೊಟ್ಟಿದ್ದಾರೆ. ಗೋವಿಂದ ಸಾಗರ, ಪಂಪ ಸಾಗರ, ಬಸವ ಸಾಗರ, ಕೃಷ್ಣ ಸಾಗರ. ಈ ಕಡೆ ನೋಡಿ, ಈ ಕಡೆ ಕೃಷ್ಣ, ತುಂಗಭದ್ರಾ, ಕಾವೇರಿ, ಸಟ್ಲೇಜ್ ಅಂತ ಇದೆ. ಇದಕ್ಕೆ ನೋಡಿ, ಇದಕ್ಕೆ ಯಾವುದಕ್ಕೆ ಸರಿಯಾಗಿ ಹೊಂದಾಣಿಕೆ ಆಗ್ತದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅಂದರೆ ಆಪ್ಷನ್ ಎ ಆಗುತ್ತೆ. ಅಂದರೆ A 4, B 2, C 1, D 3 ಆಗುತ್ತೆ. ಓಕೆನಾ, ಇದನ್ನು ವಿಡಿಯೋನ ಪಾಸ್ ಮಾಡ್ಕೊಳ್ಳಿ, ಇದನ್ನು ಸರಿಯಾಗಿ ಹೊಂದಿಸ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇದು ಕೀಟಹಾರಿ ಸಸ್ಯಕ್ಕೆ ಉದಾಹರಣೆಯಾಗಿದೆ. ಪೀಟರ್ ಪ್ಲಾಂಟ್, ಕುಸ್ಕುಟ, ಅಗರಿಕಸ, ಲೀಚೇನ್ ಅಂತ ಇದೆ. ಇದರೊಳಗೆ ಯಾವುದು ಕೀಟಹಾರಿ ಸಸ್ಯ ಅಂತ ಕೇಳಿದ್ದಾರೆ.
ಇದಕ್ಕೆ ಸರಿಯಾದ ಉತ್ತರ ಪೀಟರ್ ಪ್ಲಾಂಟ್. ಇದಕ್ಕೆ ಇದು ಒಂದು ಕೀಟಹಾರಿ ಸಸ್ಯಕ್ಕೆ ಉದಾಹರಣೆ ಆಗಿದೆ. ಹಾಗೆ ಕೊಬ್ರಿಲ್ಲ, ಡ್ರಸೆರಾ ಇವು ಸಹ ಏನಾಗಿದೆ ಹೇಳಿ ಕೀಟಹಾರಿ ಸಸ್ಯಗಳಾಗಿವೆ. ಚೇಳಿನಲ್ಲಿ ಉಸಿರಾಟವು ಈ ಮೂಲಕ ಶ್ವಾಸಕೋಶಗಳು, ಕಿವಿರುಗಳು, ಬುಕ್ ಲಂಗ್ಸ್, ಶ್ವಾಸನಾಳ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ನೋಡಿ ಆಪ್ಷನ್ ಸಿ, ಬುಕ್ ಲಂಗ್ಸ್ ಸರಿಯಾದ ಉತ್ತರ. ಭಾರತದಲ್ಲಿ ಅತ್ಯಂತ ಹೆಚ್ಚು ಉದ್ದ ಕರಾವಳಿ ತೀರಗಳಿರುವ ರಾಜ್ಯ ಯಾವುದು? ಗುಜರಾತ್, ಕೇರಳ, ಕರ್ನಾಟಕ, ಆಂಧ್ರ ಪ್ರದೇಶ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಗುಜರಾತ್ ಸರಿಯಾದ ಉತ್ತರ. ಇಲ್ಲಿ ಹೆಚ್ಚು ನಾವು ಕರಾವಳಿ ತೀರವನ್ನಲ್ಲಿ ಕಾಣಬಹುದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ 30ನೇ ಪ್ರಶ್ನೆ. ಕರ್ನಾಟಕದ ಪ್ರಸಿದ್ಧ ದೋಆಬ್ ಪ್ರದೇಶ ಯಾವ ನದಿಗಳ ನಡುವೆ ಇರುವುದೆಂದರೆ ಕೃಷ್ಣ ಮತ್ತು ಕಾವೇರಿ, ತುಂಗಭದ್ರಾ ಮತ್ತು ಕೃಷ್ಣ, ತುಂಗಭದ್ರಾ ಮತ್ತು ಕಾವೇರಿ, ನೇತ್ರಾವತಿ ಮತ್ತು ತದ್ರಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ತುಂಗಭದ್ರಾ ಮತ್ತು ಕೃಷ್ಣ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ. ಭಾರತದಲ್ಲಿ ಹೆಚ್ಚು ರೇಷ್ಮೆ ಉತ್ಪಾದಿಸುವ ರಾಜ್ಯ ಯಾವುದು? ಆಂಧ್ರ ಪ್ರದೇಶ, ತಮಿಳುನಾಡು, ಕರ್ನಾಟಕ, ಒಡಿಶಾ. ಭಾರತದಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದಿಸುವಂತಹ ರಾಜ್ಯ ಅಂತ ಕೇಳಿದಾಗ ಆಪ್ಷನ್ ಸಿ ಯಾವುದು? ಕರ್ನಾಟಕದ ರಾಮನಗರ ಸರಿಯಾದ, ಅಥವಾ ರಾಜ್ಯ ಅಂತ ಕೇಳಿದರೆ ಕರ್ನಾಟಕದಲ್ಲಿ ಯಾವುದಂತ ಕೇಳಿದಾಗ ರಾಮನಗರ, ಅದನ್ನು ರೇಷ್ಮೆ ನಗರಿ ಅಂತಲೂ ಸಹ ಕರೀತಾರೆ, ರಾಮನಗರ. ನೆಕ್ಸ್ಟ್ ನೋಡಿ, ಕರ್ನಾಟಕದ ಯಾವ ಸ್ಥಳವನ್ನು ಭಾರತ ದೇಶದ ಕಾಫಿ ಬೆಳೆಯ ಜನ್ಮಸ್ಥಳ ಎಂದು ಹೇಳಲಾಗಿದೆ ಅಥವಾ ಕರೆಯುತ್ತಾರೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಚಿಕ್ಕಮಗಳೂರು ಸರಿಯಾದ ಉತ್ತರ. ಕರ್ನಾಟಕದ ಬಿಳಿರಂಗನ ಬೆಟ್ಟದಲ್ಲಿರುವ ಬುಡಕಟ್ಟು ಜನರು ಯಾವುದು? ಬಿಲ್ಲವರು, ಸೋಲಿಗರು, ಹಕ್ಕಿಪಿಕ್ಕಿಗಳು, ಕಾಡು ಕುರುಬರು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಸೋಲಿಗರು ಸರಿಯಾದ ಉತ್ತರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ. ಓಕೆ, ನೆಕ್ಸ್ಟ್ ನೋಡಿ. ಭಾರತದ ಏಕೈಕ ಕತ್ತೆಗಳ ಧಾಮ ಎಲ್ಲಿದೆ ಅಂತ ಕೇಳಿದರೆ ಭಾರತದ ಏಕೈಕ ಕತ್ತೆಗಳ ಧಾಮ ಇರುವಂತಹ ಸ್ಥಳ ಅಂತ ಬಂದಾಗ ಗುಜರಾತ್ ಸರಿಯಾದ ಉತ್ತರ. ಕಾರವಾರದಲ್ಲಿರುವ ಭಾರತೀಯ ನೌಕಾನೆಲೆಯ ಹೆಸರು ಏನು? ಇದಕ್ಕೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಡಿ, INS ಕದಂಬ. ನೆಕ್ಸ್ಟ್, ಮಾನವ ಶರೀರದ ಈ ಕೆಳಕಂಡ ಎಲುಬುಗಳಲ್ಲಿ ತೋಳಿಗೆ ಸಂಬಂಧಿಸಿದ ಎಲುಬು ಯಾವುದು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ರೇಡಿಯಸ್ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ. ಬೇಂದ್ರೆ ಅವರಿಗಿದ್ದ ಅನ್ವರ್ಥಕ ನಾಮ ಯಾವುದು? ನಾಡೋಜ, ರಗಳೆ ಕವಿ, ವರಕವಿ, ಸಣ್ಣ ಕಥೆಗಳ ಜನಕ. ಇದಕ್ಕೆ ಸರಿಯಾದ ಉತ್ತರ ವರಕವಿ ಬೇಂದ್ರೆ ಅಂತ ಕರಿತಾ ಇದ್ರು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ. ವಿಶ್ವದ ಅತ್ಯಂತ ದೊಡ್ಡ ಸಿಹಿನೀರಿನ ಸರೋವರ ಯಾವುದು? ನೈಲ್ ಸರೋವರ, ಅಮೆಜಾನ್, ವಂಜಲ್, ಲೇಕ್ ಸುಪೀರಿಯರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಲೇಕ್ ಸುಪೀರಿಯರ್ ಸರಿಯಾದ ಉತ್ತರ. ಲೇಕ್ ಸುಪೀರಿಯರ್. ನೆಕ್ಸ್ಟ್ ಕ್ವೆಶನ್ ನೋಡಿ. ಲೇಕ್ ಸುಪೀರಿಯರ್ ಸರಿಯಾದ ಉತ್ತರ. ಅಂತಾರಾಷ್ಟ್ರೀಯ ನ್ಯಾಯಾಲಯ ಇರುವಂತಹ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಹೇಗ್, ಪ್ಯಾರಿಸ್, ವಿಯೆನ್ನಾ, ಜಿನೆವಾ ಅಂತ ಇದೆ. ಹೇಗ್ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ. ಯೋಗ ಸೂತ್ರವನ್ನು ನೀಡಿದವರು ಯಾರು? ಪತಂಜಲಿ, ರಾಮದೇವ, ರಾಮಾನಂದರು, ಸಿದ್ಧಾರೂಢರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಪತಂಜಲಿ ಸರಿಯಾದ ಉತ್ತರ. ಪತಂಜಲಿ. ನೆಕ್ಸ್ಟ್ ನೋಡಿ. ಪಂಚನದಿಗಳ ನಾಡು ಯಾವುದು? ವಿಜಯಪುರ, ಪಂಜಾಬ, ಕಾರವಾರ, ಮಹಾರಾಷ್ಟ್ರ. ಪಂಚನದಿಗಳ ನಾಡು ಆಪ್ಷನ್ ಬಿ, ಪಂಜಾಬ್ ಸರಿಯಾದ ಉತ್ತರ. ಪಂಜಾಬ್. ಒಟ್ಟು ಅಕ್ಷಾಂಶಗಳ ಸಂಖ್ಯೆ ಎಷ್ಟು? ಆಪ್ಷನ್ ಬಿ 180. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪ್ರಪಂಚದಾದ್ಯಂತ ಹಗಲು ರಾತ್ರಿ ಸಮಾನವಾಗಿರುವುದು ಯಾವಾಗ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಮಾರ್ಚ್ 21 ಮತ್ತು ಜೂನ್ 23 ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ. ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ಎಷ್ಟು ನಿಮಿಷ ಬೇಕು? 8.5 ನಿಮಿಷ, 10.4 ನಿಮಿಷ ಬೇಕು, 19 ನಿಮಿಷ, 0.5 ನಿಮಿಷ ಬೇಕು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ನೋಡಿ ಆಪ್ಷನ್ ಎ, 8.5 ನಿಮಿಷ ಬೇಕು. ನೆಕ್ಸ್ಟ್ ಕ್ವೆಶನ್ ನೋಡಿ. ಭಾರತದಲ್ಲಿ ವಿಮಾನ ತಯಾರಿಕಾ ನಿಗಮ HAL, ಭಾಳ ಇಂಪಾರ್ಟೆಂಟ್ ನೋಡಿ, ಇದನ್ನು ಕೇಳಿದ್ದಾರೆ. HAL ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಇರುವ ಸ್ಥಳ ಯಾವುದು? ಮಂಗಳೂರು, ಹೈದರಾಬಾದ್, ಮದ್ರಾಸ್, ಬೆಂಗಳೂರು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ,
ಬೆಂಗಳೂರು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಪ್ರವೀಣ ಗೋಳ್ಖಂಡಿಯವರು ನುಡಿಸುವ ವಾದ್ಯ ಯಾವುದು? ಸಿತಾರ, ಕೊಳಲು, ಮೃದಂಗ, ರುದ್ರವೀಣೆ ಅಂತ ಇದೆ. ಸರಿಯಾದ ಉತ್ತರ ಬಂದುಬಿಟ್ಟು ನೋಡಿ ಆಪ್ಷನ್ ಡಿ, ರುದ್ರವೀಣೆ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಕರ್ನಾಟಕದ ಏಕೀಕರಣ ಪಿತಾಮಹ ಯಾರು? ಚಾಮರಾಜೇಂದ್ರ ಒಡೆಯವರು, BM ಶ್ರೀ, ಆಲೂರು ವೆಂಕಟರಾಯ್, BL ರೈಸ್. ಆಲೂರು ವೆಂಕಟರಾಯ್ ಸರಿಯಾದ ಉತ್ತರ. ಬಸವಣ್ಣ ಬರೆದಂತಹ ಕೃತಿ ಯಾವುದು? ಗೀತಾಭೂಷಣ, ವೇದ, ಸೌಂದರ್ಯ ಲಹರಿ, ಶೂನ್ಯ ಸಂಪಾದನೆ. ಬಸವಣ್ಣನವರದ್ದು ಬರೆದಂತಹ ಕೃತಿ ಅಂತ ಕೇಳಿದಾಗ ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ವೇದಗಳಿಗೆ ಹಿಂದಿರುಗಿ ಎಂದು ಹೇಳಿಕೆ ನೀಡಿದವರು ಯಾರು? ಗಾಂಧೀಜಿ, ದಾಸರು, ವ್ಯಾಸರಾಯರು ಅಥವಾ ಇದು ಕನಕದಾಸರು, ದಯಾನಂದ ಸರಸ್ವತಿ, ವೇದವ್ಯಾಸರು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಯಾನಂದ ಸರಸ್ವತಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಹಾಗೆ ವಿದ್ಯಾರ್ಥಿಗಳು, ಇದುವರೆಗೂ ಈ ಒಂದು ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ತಮಗೆ ಇಷ್ಟ ತಪ್ಪದೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಡೆಂಗ್ಯೂ ಜ್ವರಕ್ಕೆ ಕಾರಣವಾದ ಕೀಟ ಯಾವುದು? ತಿಗಣಿ, ಜಿಗಣಿ, ಕ್ಯುಲಕ್ಸ್ ಸೊಳ್ಳೆ, ಅನಾಫಿಲಿಸ್ ಸೊಳ್ಳೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕ್ಯುಲಕ್ಸ್ ಸೊಳ್ಳೆ ಸರಿಯಾದ ಉತ್ತರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.